ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಋಷಭ ರಾಶಿಯವರ ಜೂನ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗುತ್ತೆ. ಋಷಭ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ 8 ಆಫ್ ಸೋರ್ಡ್ಸ್ ಕಾರ್ಡ್ ಬಂದಿದೆ. ಸೆಕೆಂಡ್ ಕಾರ್ಡ್ ನನಗೆ ಚಾರೆಟ್ ಕಾರ್ಡ್ ಬಂದಿದೆ. ಯು ಹ್ಯಾವ್ ಬೀನ್ ಪ್ಲೇಯಿಂಗ್ ಅಂತ ಅನಿಸುತ್ತೆ ನನಗೆ. ನೀವು ಬೇರೆಯವ್ರ ಲೈಫಲ್ಲಿ ಆಟ ಆಡ್ತಿದ್ದಾರೋ, ಬೇರೆಯವ್ರು ನಿಮ್ಮ ಲೈಫಲ್ಲಿ ಗೊತ್ತಿಲ್ಲ. ಫೈನಲಿ ನೀವು ಅವ್ರಿಗೆ ಮೋಸ ಮಾಡ್ತಾಯಿದ್ರಿ ಅಥವಾ ಅವರು ನಿಮಗೆ ಮೋಸ ಮಾಡ್ತಾರೆ. ಮೇ ಬಿ ನೀವು ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ರಿ, ನಿಮ್ಮ ಲೈಫಲ್ಲಿ ಏನಾಗ್ತಾಯಿದೆ, ಇನ್ ಕೇಸ್ ಅವ್ರ ಜೊತೆಗಿದ್ದರೂ ನಿಮಗೆ ಗೊತ್ತಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಇಬ್ಬರಲ್ಲಿ ಒಬ್ಬರು ಚೀಟ್ ಮಾಡಿದ್ದೀರ ಒಬ್ಬರಿಗೆ ಅಂತ ಅನಿಸುತ್ತೆ. ಸೊ ಇನ್ನೂ ಕಂಟಿನ್ಯೂಸ್ ಆಗಿ ಚೀಟ್ ಮಾಡ್ತಾಯಿದ್ರೆ ಫೈನಲಿ ರಿವೀಲಿಂಗ್ ಎವ್ರಿಥಿಂಗ್ ಟು ಯು ಅಂತ ಹೇಳ್ತೇನೆ. ಅದರ್ ಪರ್ಸನ್ ನಿಮಗೆ ಹೇಳ್ಬೋದು ಏನೇನು ಮುಚ್ಚಿಟ್ಟಿದ್ದಾರೆ, ಏನು ಹೇಳಬೇಕು ಅದನ್ನು, ಅಥವಾ ನೀವು ಹೇಳ್ಬೋದು. ಯು ಹ್ಯಾವ್ 2 more ವೀಕ್ಸ್ ಲೆಫ್ಟ್ ಅಂತ ಹೇಳ್ತೀನಿ. ವಿಷಯನ ಹೇಳ್ಬೋದಾ, ಹೇಗೆ ಹೇಳಿ, ನಾನು ರಿಲೇಷನ್ಶಿಪ್ಪಲ್ಲಿದ್ದೀನಿ ಬಟ್ ನಮ್ಮ ಫ್ಯಾಮ್ಲಿ ಕಡೆಯಿಂದ ನನ್ನ ಮದುವೆ ಫಿಕ್ಸ್ ಆಗಿದೆ, ಅಥವಾ ನಾನು ಆಲ್ರೆಡಿ ಮ್ಯಾರಿಡ್ ಆಗಿದ್ದರೂ ಕೂಡ ರಿಲೇಷನ್ಶಿಪ್ಪಲ್ಲಿದ್ದೀನಿ, ಹೇಗೆ ಹೇಳೋದು ಅದರ್ ಪರ್ಸನ್ಗೆ ಅಂದರೆ, ನೀವು ಹೇಳಿ ಬಿಡಲಿ ಇನ್ 2 ವೀಕ್ಸಲ್ಲ ಅದಾಗದೇ ರಿವೀಲ್ ಆಗುತ್ತೆ ಅಂತ ಹೇಳ್ತಾ ಇದೆ ಕಾರ್ಡ್ಸು. ಐ ಡೋಂಟ್ ನೋ, ಸೇವಿಂಗ್ ಫುಡ್ ಆರ್ ಫ್ಯಾಮ್ಲಿ ಅಂತ ಅನಿಸುತ್ತೆ. ಇಟ್ಸ್ ಕಮ್ಸ್ ಟು ಫೈನಾನ್ಸಸ್ಸಲ್ಲಿ ನೋಡೋದಾದರೆ 3rd ಹೌಸ್ನ ನೋಡ್ತೀವಿ ನಾವು. ಸಡನ್ ಇನ್ಕಮ್, ಸಡನ್ ಫ್ಲೋ ಆಫ್ ಮನಿ ಅಂತ ಹೇಳ್ತೀನಿ ನಾನು ಕೆಲವ್ರಿಗೆ. ಬಿಕಾಸ್ 3rd ಕಾರ್ಡ್ 2 ಆಫ್ ಸೋರ್ಡ್ಸ್ ಬಂದಿದೆ. ಇನ್ಕಮ್ ಅಂತ ಹೇಳ್ತೀವಿ ನಾವು. ವೆಲ್ತ್, ಲೈಫ್ ಈಸ್ ಅನ್ಫೋಲ್ಡಿಂಗ್ ಇನ್ ಫ್ರಂಟ್ ಆಫ್ ಯು. ಏನೇ ವಿಷಯ ಇದ್ದರೂ ಎವ್ರಿಥಿಂಗ್, ಫ್ಯಾಮ್ಲಿ ಮ್ಯಾಟರ್ಸ್, ಕೆರಿಯರ್ ಮ್ಯಾಟರ್ಸ್, ಎವ್ರಿಥಿಂಗ್, ಎಲ್ಲದಕ್ಕೂ ಒಂದು ರೋಡ್ ಮ್ಯಾಪ್ ಸಿಗುತ್ತೆ ಕೆಲವರಿಗೆ. ಋಷಭ ರಾಶಿಯವ್ರಿಗೆ ಲೈಫಲ್ಲಿ ಏನು ಮಾಡಬೇಕು ಮುಂದೆ ಸೊ ಅನ್ನೋ ಥರ ಸಡನ್ನಾಗಿ ಎಲ್ಲನೂ ಚೇಂಜ್ ಆಗ್ಬೋದು. ನಿಮ್ಮ ಫೋಕಸ್ ಆಗಿರ್ಬೋದು, ಫ್ಯಾಮ್ಲಿ ಲೈಫ್ ಆಗಿರ್ಬೋದು, ಡೇಟಿಂಗ್ ಲೈಫ್ ಆಗಿರ್ಬೋದು. ಓವರಾಲ್ ಹೇಳೋದೇನು ಅಂದರೆ ಮುಂಚಿನ ಥರ ಇರಲ್ಲ ಅಂತ ಹೇಳ್ಬೋದು. 7 ಆಫ್ ಸೋರ್ಡ್ಸ್ ಕೆಲವ್ರಿಗೆ ಕ್ರಾಸ್ ರೋಡ್ಸ್ ಕೂಡ ಆಗಿರುತ್ತೆ ಹೇಳ್ತೀವಲ್ವ. ಕೆಲವರಿಗೆ ಒಂದು ರಿಲೇಷನ್ಶಿಪ್ಪಲ್ಲಿ ಖುಷಿ ಇದ್ದರೆ ಇನ್ನೊಬ್ಬರಿಗೆ ಕಷ್ಟ ಆಗ್ಬೋದು, ಆ ಥರ. ಸೊ ಒಬ್ಬರಿಗೆ ಹ್ಯಾಪಿನೆಸ್ ಇದ್ದರೆ ಒಬ್ಬರಿಗೆ ದುಃಖ ಇರ್ಬೋದು. ಬಿಕಾಸ್ 4th ಕಾರ್ಡ್ ನನಗೆ 6 ಆಫ್ ವಾಂಡ್ಸ್ ಬಂದಿದೆ. ರಿಪೀಟಿಂಗ್ ದಿ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಪ್ರಾಬ್ಲಮ್ಸ್ ರಿಯಲ್ ಲೈಫಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಇನ್ ಯುವರ್ ಹೆಡ್ ಅಂತ ಹೇಳ್ತೀನಿ. ಸಮಥಿಂಗ್ ಈಸ್ ಕಮ್ಮಿಂಗ್ ಯುವರ್ ವೇ ಅಂತ ಹೇಳ್ತೀವಿ. ಸಡನ್ ಚೇಂಜಸ್, ಎನಿಥಿಂಗ್, ರೀಲೊಕೇಟ್ ಆಗ್ತಾಯಿದ್ರೋ, ಮನೆ ಚೇಂಜ್ ಮಾಡ್ತಾಯಿದ್ರೋ, ಒಂದು ಕಂಟ್ರಿ ಬಿಟ್ಟು ಒಂದು ಕಂಟ್ರಿಗೆ ಟ್ರಾವೆಲ್ ಮಾಡ್ತಾಯಿದ್ದೀರೋ, ಗಂಟು ಮೂಟೆ ಕಟ್ಕೊಂಡು ಎಲ್ಗೋ ಹೋಗ್ತಾ ಇದ್ದೀರಾ, ಎಲ್ಗೋ ಬರ್ತಾ ಇದ್ದೀರಾ ಕೆಲವರು ಅಂತ ಕಾರ್ಡ್ಸ್ ಹೇಳ್ತಾ ಇದೆ. 6 ಆಫ್ ವಾಂಡ್ಸ್ ಈಸ್ ಲೈಕ್ ಸಮಥಿಂಗ್ ಇನ್ ಯುವರ್ ಹೆಡ್. 5th ಕಾರ್ಡ್ ಏನು ಹೇಳ್ತೀವಿ, 8 ಆಫ್ ವಾಂಡ್ಸ್ ಅಂತ ಹೇಳ್ತೀವಿ. ವೀಸಾ, ಪಾಸ್ಪೋರ್ಟ್, ಟ್ರಾವೆಲಿಂಗ್ ಇನ್ ಅ ಲಾಂಗ್ ಡಿಸ್ಟೆನ್ಸ್ ಅಂತ ಹೇಳ್ತೀನಿ ನಾನು. ಬಟ್ ಸ್ಟಿಲ್ 6 ನನಗೆ 9 ಆಫ್ ಕಪ್ಸ್ ಆ್ಯಂಡ್ 7th 10 ಆಫ್ ಕಪ್ಸ್ ಬಂದಿದೆ. ಸಡನ್ ಚಾನ್ಸಸ್ ಬರುತ್ತೆ, ಸಡನ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ಟೇಕಿಂಗ್ ದಿ ಲೀಫ್ ಆಫ್ ಫೇತ್ ಅಂತ ಹೇಳ್ತೀವಿ. ಬಟ್ ವೆಲ್ತ್ ಈಸ್ ಕಮ್ಮಿಂಗ್ ಇನ್ ಅವರ್ ವೇ ಅಂತ ಹೇಳ್ತೀವಿ ನಾವು. ಹೌಸ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತಲೂ ಕರಿತೀವಿ. ರೀಲೊಕೇಶನ್ ಇನ್ ಫಾರಿನ್ ಲ್ಯಾಂಡ್ ಅಂತ ಹೇಳ್ಬೋದು. ಇಲ್ಲಿಂದ ರೀಲೊಕೇಟ್ ಆಗಿ ಎಲ್ಲಾದರೂ ಫಾರಿನ್ ಲ್ಯಾಂಡಲ್ಲಿ ಸೆಟಲ್ ಆಗ್ಬೋದು. ನೈಟ್ ಆಫ್ ಪೆಂಟಿಕಲ್ಸ್, ಹ್ಯಾಂಗ್ಮ್ಯಾನ್ ಕಾರ್ಡ್ ಇದೆ. ಸಮ್ವನ್ ಫೀಲ್ಸ್ ಸ್ಟಕ್ ಆ್ಯಂಡ್ ಸರೌಂಡೆಡ್ ಬೈ ಆಬ್ಸ್ಟಿಕಲ್ಸ್ ಅಂತಲೂ ಅನ್ನಿಸ್ಬೋದು. ಸೊ ಇದು ನಿಮಗೂ ನಿಮ್ಮ ಪಾರ್ಟ್ನರ್ಗೂ ಐ ಡೋಂಟ್ ನೋ. ಸೊ ಬಟ್ ಸಮಥಿಂಗ್ ಚೇಂಜಿಂಗ್ ಇನ್ ಯುವರ್ ವೇ ಅಂತ ಹೇಳ್ತೀನಿ. ಕೆಲವ್ರಿಗೆ ನೆಮ್ಮದಿಯ ಜೀವನ ಸಿಗೋವಂಥ ಚಾನ್ಸಸ್ ಇದೆ. ಯಾವ ಥರ ಆಪರ್ಚುನಿಟೀಸ್ನ ಯೂಸ್ ಮಾಡ್ಕೊಳ್ತೀರ ಅಂತ. ಕೆಲವ್ರಿಗೆ ನಾವು ಏನು ಹೇಳ್ತೀವಿ ಅಂದರೆ 8 ಆಫ್ ವಾಂಡ್ಸ್ ಕಾರ್ಡ್ ಇರೋದ್ರಿಂದ ಫಾರಿನಲ್ಲಿರೋ ಆಪರ್ಚುನಿಟೀಸ್ ಬರ್ಬೋದು. ನಿಮಗೆ ಮದುವೆ ಫಿಕ್ಸ್ ಆಗ್ಬೋದು, ಆಲ್ರೆಡಿ ಮದುವೆ ಆಗಿದೆ. ಈ ಒಂದು ಏನು ಹೇಳ್ತೀವಿ 1.5 ತಿಂಗಳು ಅಥವಾ 2 ತಿಂಗಳಾಯಿತು ಫಾರಿನ್ ಲ್ಯಾಂಡಲ್ಲಿ ಹೋಗಿ ಸೆಟಲ್ ಆಗಿದ್ದೀರಾ, ಇನ್ನೂ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಇರುತ್ತೆ, ಹಿಡಿತಾ ಇದೆ. ರೀಲೊಕೇಟ್ ಆಗೋಣ, ಇವಾಗ ಹೋಗಿರೋ ಮನೆಯಲ್ಲೇ ಇರೋಣ, ರೂಮಲ್ಲೇ ಇರೋಣ, ಯು ಕ್ಯಾನ್ ಬೈ ಎ ನ್ಯೂ ರೆಂಟೆಡ್ ಹೌಸ್, ಈ ಥರ ಡಿಸ್ಕಷನ್ ಎಲ್ಲ ನಡೀಬಹುದು ಅಂತ ಕಾರ್ಡಲ್ಲಿ ಹೇಳ್ತಾ ಇದೆ. ಈವನ್ ದೋ ದೇರ್ ಈಸ್ ಎ ಕ್ಯಾಲ್ಕುಲೇಷನ್ ಆಫ್ ಮನಿ, ಬಜೆಟಿಂಗ್. 6 ಆಫ್ ಪೆಂಟಿಕಲ್ಸ್ ಲಾಸ್ಟ್ ಕಾರ್ಡ್ ಇದೆ. ಯಾವುದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ, ಅಥವಾ ಮದುವೆ ಫಿಕ್ಸ್ ಆಗಿದೆ ಕೆಲವ್ರದ್ದು, ಯಾವ ಥರ ಮದುವೆ ಆಗೋದು, ಆ ಥರ ಬಜೆಟಿಂಗ್ ಎಲ್ಲ ನಡೀತಾ ಇರ್ಬೋದು. ಸೊ ಬೈಯಿಂಗ್ ಸಮಥಿಂಗ್ ಅಂತ ಹೇಳ್ತೀವಿ. ಕೆಲವರು ಏನೇ ಇರಲಿ 9 ಆಫ್ ಕಪ್ಸ್ ಆ್ಯಂಡ್ 9 ಆಫ್ 10 ಆಫ್ ಕಪ್ಸ್ ಬಂದಿರೋ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಅಂತ ಹೇಳ್ತೀವಿ. ಇಟ್ಸ್ ಅ ಡ್ರೀಮ್ ಮ್ಯಾರೇಜ್, ಡ್ರೀಮ್ ಹೌಸ್, ಅಥವಾ ಡ್ರೀಮ್ ಫಾರಿನ್ ಲ್ಯಾಂಡ್ ಟ್ರಾವೆಲ್ ಕೂಡ ಇದಾಗಿರ್ಬೋದು. ಸಮಥಿಂಗ್ ಅನ್ಫೋಲ್ಡಿಂಗ್ ಸಮಥಿಂಗ್ ಇನ್ ಯುವರ್ ಲೈಫ್ ಅಂತ ಹೇಳ್ತೀವಿ.
ಹೇಳೋದೇನೆಂದರೆ ಮುಂಚಿನ ಥರ ಲೈಫ್ ಇರಲ್ಲ, ಸಮಥಿಂಗ್ ಈಸ್ ಚೇಂಜಿಂಗ್ ಇನ್ ಯುವರ್ ಲೈಫ್ ಅಂತ ಹೇಳ್ತೀವಿ. ಡಬಲ್ ದಿ ಇನ್ಕಮ್ ಅಂತ ಹೇಳ್ತೀನಿ. ಸ್ಯಾಲ್ರಿ ಹೈಕ್ನೂ ಆಗ್ಬೋದು, ಸೊ ಪ್ರಮೋಷನ್ ಆಗ್ಬೋದು ಅಂತಲೂ ಕಾರ್ಡ್ಸ್ ಹೇಳ್ತಾ ಇದೆ. ಫೋಕಸ್ ಆನ್ ಡಸ್ ಅಂತ ಹೇಳುತ್ತೆ. ಏನು ಡೂಸ್ ಆ್ಯಂಡ್ ಡಸ್ ಅಂತ ಹೇಳ್ತೀವಿ, ಏನು ಮಾಡೋದು, ಮುಂದೆ ಅದರ ಔಟ್ಪುಟ್ ಏನು. ಸೊ ಆ ಥರ ಕ್ಯಾಲ್ಕುಲೇಟ್ ಮಾಡಿ. ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ಬೋದು ಕೆಲವ್ರಿಗೆ. ಆಲ್ರೆಡಿ ಹೇಳಿದ್ದೀನಿ, ಫಾರಿನ್ ಲ್ಯಾಂಡ್ ಟ್ರಾವೆಲ್, ಫಾರಿನ್ ರಿಲೊಕೇಟ್ ಆಗೋದು ಅಂದರೆ ಯೂಶ್ವಲಿ ಎಕ್ಸ್ಪೆನ್ಸಸ್ ತುಂಬಾ ಇರುತ್ತೆ. ಸೊ ಬಜೆಟಿಂಗ್ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ನಾನು. ನೈಟ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಆ್ಯಂಡ್ ಹ್ಯಾಂಗ್ಮ್ಯಾನ್ ಕಾರ್ಡ್ ಇದೆ. ಸ್ಟಕ್ ಅಂತ ಅನ್ನಿಸ್ಬೋದು, ಏನೋ ಒಂದು ಮಾಡೋಕ್ಕೆ ಹೋದರೂ ಪ್ರಾಬ್ಲಮ್ಸ್ ಅಂತ ಅನ್ನಿಸ್ಬೋದು ಕೆಲವ್ರಿಗೆ. ಎವ್ರಿಥಿಂಗ್ ಈಸ್ ಅಗೇನೆಸ್ಟ್ ಮೀ ಅಂತ ಅನ್ನಿಸ್ಬೋದು. ಬಟ್ ಇದೆಲ್ಲ ಟೆಂಪ್ರವರಿ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು.